ಹೊಸ ಮನೆ ನಿರ್ಮಾಣಕ್ಕೋಸ್ಕರ ಅಡಿಪಾಯವನ್ನ ತೋಡುವಂತಹ ಸಂದರ್ಭ ನಿಧಿ ಪತ್ತೆಯಾಗಿದೆ. ಸುಮಾರು ಅರ್ಧ ಕೆಜಿಗೂ ಹೆಚ್ಚು ಚಿನ್ನದ ಆಭರಣಗಳು ಪತ್ತೆಯಾದಂಥ ನಿಧಿಯಲ್ಲಿ ಕಾಣಸಿಕ್ಕಿರೋದು. ಗದಗ ತಾಲೂಕು ಲಕ್ಕುಂಡಿಯ ಕಸ್ತೂರವ್ವ ಮನೆಯಡಿ ಈ ನಿಧಿ ಲಭ್ಯ ಆಗಿದೆ. ಮಣ್ಣಿನ ಗಡಿಗೆಯೊಂದರಲ್ಲಿ ಚಿನ್ನದ ಚೈನು, ಬಳೆ, ರಿಂಗು ಅಂತೆಲ್ಲ ಸುಮಾರು 66 ಗ್ರಾಂ ಚಿನ್ನದ ಒಡವೆಗಳು ಲಭ್ಯ ಆಗಿರೋದು. ಇದೆಲ್ಲವೂ ಕೂಡ ಸದ್ಯ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಅಂಡ್ ಈ ಜಾಗದ ಪಕ್ಕದಲ್ಲೇ ಒಂದು ಪುರಾತನವಾದಂಥ ಲಕ್ಷ್ಮೀ ದೇವಸ್ಥಾನ ಇದ್ದು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಂಡ್ ಆ ದೇವಸ್ಥಾನಕ್ಕೆ ಸೇರಿದ್ದಂತಹ ಒಡವೆ ಇದ ಅನ್ನುವಂಥ ಶಂಕೆ ಕೂಡ ಇದೆ. ಬಟ್ ಅದರ ಬಗ್ಗೆ ಇನ್ನೂ ಕ್ಲಾರಿಟಿಯನ್ನು ಅಧಿಕಾರಿಗಳು ಕೊಡಬೇಕಾಗುತ್ತೆ. ಬಟ್ ಈ ಊರಿನ ಐತಿಹ್ಯ ಏನು ಅಂತ ಹೇಳಿದ್ರೆ 101 ದೇವಸ್ಥಾನ ಈ ಊರಲ್ಲಿದೆ. ಅಂಡ್ 101 ಬಾವಿ ಕೂಡ ಇರುವಂತಹ ಊರು ಲಕ್ಕುಂಡಿ. ಸದ್ಯ ನಿಧಿ ಪತ್ತೆಯಾಗಿದ್ದು ಬೆಲೆ ಬಾಳುವ ಸುಮಾರು 466 ಗ್ರಾಂ ಬಂಗಾರ ಇದರಲ್ಲಿ ಪತ್ತೆಯಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾಂತೇಶ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಹಾಂತೇಶ್, ಪತ್ತೆಯಾಗಿರುವಂತಹ ನಿಧಿಯನ್ನ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರಾ? ಅಂಡ್ ಅದರ ಕುರಿತಾದಂಥ ಇನ್ವೆಸ್ಟಿಗೇಷನ್, ಇದರ ಜೊತೆಲಿ ಯಾವುದಾದ್ರೂ ರಾಜವಂಶಕ್ಕೆ ಸೇರಿದ್ದು ಇದು ಅನ್ನುವಂತಹ ಕುರುಹು ಏನಾದರೂ ಪತ್ತೆಯಾಗಿದೆಯಾ? ಹೌದು ಪ್ರಜ್ವಲ, ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮ ಏನಿದೆ, ಈ ಲಕ್ಕುಂಡಿಗೆ ಮೊದಲು ಲೆಕ್ಕಿಗುಂಡಿ ಅಂತ ಕತ್ತಿದ್ರು. ಅಂದ್ರೆ ಈ ಲಕ್ಕುಂಡಿಯಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಏನಂದ್ರೆ 101 ಬಾವಿ, 101 ದೇವಸ್ಥಾನ ಇಲ್ಲಿತ್ತು. ಇದು ಐತಿಹಾಸಿಕ ಒಂದು ಪರಂಪರೆ ಹೊಂದಿರ್ತಕ್ಕಂಥ ನಾಡು ಭೂಮಿ ಅಂತಾನ ಕರಿತಾ ಇದ್ರು. ಇಲ್ಲಿ ಇವತ್ತು ಏನಂದ್ರೆ ಒಂದು ಮನೆಯವರು ಸಹಿತ ತಮ್ಮ ಅಡಿಪಾಯ ತೆಗೆದು, ಅಂದ್ರೆ ಒಂದು ತೆಗ್ಗು ತೆಗೆದು ಅದನ್ನ ಮನೆ ಕಟ್ಟಬೇಕು ಅನ್ನುವ ಸಂದರ್ಭದಲ್ಲಿ, ಆ ಅಡಿಪಾಯ ತೆಗೆಯುವ ಸಂದರ್ಭದಲ್ಲಿ ಸುಮಾರು 1 ಕೆಜಿಗೂ ಹೆಚ್ಚು ಚಿನ್ನಾಭರಣಗಳು ಸಿಗ್ತವೆ. ಅದ್ರಿಗೆ ತೆಗಿಬೇಕಾದ್ರೆ ಒಂದು ಗಡಿಗೆ ಇರುತ್ತೆ, ಅದು ಮಣ್ಣಿನ ಗಡಿಗೆ ಆಗಿನೋ ಸ್ಟೀಲ್ ಗಡಿಗೆ, ಅದರಲ್ಲಿ ಸಹಿತ ಈ ಚಿನ್ನ, ಬೆಳ್ಳಿ ಮತ್ತು ಸಿಗಿರ್ತವೆ. ಅದರಲ್ಲಿ ಚೈನು, ಬಳೆ, ರಿಂಗು ಆಕಾರದ ಚಿನ್ನಾಭರಣಗಳು ತುಂಬಿರ್ತವೆ. ಸದ್ಯಕ್ಕೆ ಸ್ಥಳಕ್ಕೆ ಬಂದು ಸಹಿತ ಸುದ್ದಿ ತಿಳಿದ ನಂತರ ಗದಗ AC ಗಂಗಪ್ಪ ಆಗಿರ್ಬೋದು, ADC ಆಗಿರ್ಬೋದು, SP ಆಗಿರ್ಬೋದು ಸ್ಥಳಕ್ಕೆ ದೌಡಾಯಿಸಿರ್ತಾರೆ. ನಂತರ ಅದನ್ನು ಅಕ್ಕ ಸಾಲಿಗೆನ ಕರೆಸಿ ಇದು ಒರಿಜಿನಲ್ ಅಲ್ಲೋ ಅನ್ನೋದನ್ನು ಚೆಕ್ ಮಾಡ್ತಾರೆ. ಅದು ಸದ್ಯಕ್ಕೆ ಪ್ಯೂರ್ ಗೋಲ್ಡ್ ಆಗಿರೋದ್ರಿಂದ ಎಲ್ಲರಿಗೂ ಇದು ಆಶ್ಚರ್ಯಚಕಿತ ಆಗುತ್ತೆ. ಸದ್ಯ ಮನೆಯ ಪಕ್ಕದಲ್ಲಿ ಲಕ್ಷ್ಮೀ ದೇವಸ್ಥಾನ ಇರುತ್ತೆ. ಆ ಲಕ್ಷ್ಮೀ ದೇವಸ್ಥಾನದ ಇದು ಏನಾರು ಕುರುಹು ಇರಬಹುದು ಅನ್ನೋದನ್ನ ವಿಚಾರ ಮಾಡ್ತಾರೆ. ಸದ್ಯಕ್ಕೆ ಈಗ 1 ಕೆಜಿಗೂ ಹೆಚ್ಚು ಚಿನ್ನಾಭರಣ ಸಿಕ್ಕಿದ್ದು ಇದು ಸರ್ಕಾರದ ವಶಕ್ಕೆ ಪಡೆದುಕೊಂಡಿರ್ತಾರೆ. ನಂತರ ಮನೆಯವರು ಸಹಿತ ಇದನ್ನ ತಿಳಿಸಿದ್ದಕ್ಕೆ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸುತ್ತಾರೆ. ಮುಂಬರುವ ದಿನಗಳಲ್ಲಿ ಸಹಿತ ಅವ್ರಿಗೆ ಒಂದು ಸೂಕ್ತವಾದ ಬಹುಮಾನವನ್ನು ಕೊಡ್ತೀವಿ ಅಂತಂದು ಸರ್ಕಾರದ ವತಿಯಿಂದ ಅಧಿಕಾರಿಗಳು ಹೇಳ್ತಕ್ಕಂಥದ್ದು ಪ್ರಜ್ವಲ. ಫೈನ್ ಮಹಾಂತೇಶ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.